ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ, ಟೈಮ್ ಬಂದು 10:30 ಆಗಿದೆ. ಸೊ ಈಗ ವ್ಲಾಗ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸ್ನಾನ ಆಯಿತು, ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ಮಾಡಬೇಕು. ಪೂಜೆನೂ ಆಯಿತು, ಮನೆ ಕೆಲಸ ಎಲ್ಲ ಮುಗಿದಿದೆ. ಬಟ್ಟೆ ಇದೆ, ಸ್ವಲ್ಪ ಒಣಗಾಕಬೇಕು. ಆ್ಯಂಡ್ ಇಲ್ಲಿ ನಮ್ಮ ಕಣ್ಣು ಟಿ ವಿ ನೋಡ್ತಾ ಇದ್ದಾನೆ. ಇಲ್ಲಿ ನೋಡಿ ಯಾವ ರೇಂಜಲ್ಲಿ ಟಿ ವಿ ನೋಡ್ತಾ ಇದ್ದಾನೆ ಮಲ್ಕೊಂಡು. ಅವನ ಫೇವ್ರೆಟ್ ಕಾರ್ಟೂನ್ ಬಂದು ಯಾವ್ದು ಕಣೋ ಅದು? ಪಿನಾಕಿ. ಹಾಯ್ ಹೇಳ್ಕನು. ಹೇಯ್ ಹಾಯ್ ಹೇಳು. ಅಯ್ಯೋ, ರಿಮೋಟ್ ಎಲ್ಲ ಬ್ಯಾಲ್ ಇಟ್ಕೊಳ್ಬಾರ್ದು. ಹಾಯ್ ಹೇಳು. ಹಾಯ್, ಸೇ ಹಾಯ್. ಅಯ್ಯೋ, ಹಾಯ್, ಸೇ ಹಾಯ್. ಜೋರಾಗಿ ಹೇಳು ಸ್ವಲ್ಪ. ಹೋಮ್ವರ್ಕು ಏನು ಬರೀತಾ ಇಲ್ಲ. ಟಿ ವಿ ನೋಡು, ಬಾಲ್ ಇಟ್ಕೋಬಾರ್ದು. ಟಿ ವಿ ನೋಡೋದು, ಆಟ ಆಡೋದು, ಸೈಕಲ್ ತುಳಿಯೋದು. ಹೊಸ ಸೈಕಲ್ ಬರೋ ತಂದಿದ್ದಾರೆ. ಕಣ್ಣು ತೋರಿಸೇ ಇಲ್ಲ ನಿನ್ನ ಸೈಕಲ್ಲು. ತೋರ್ಸ್ ನಡಿ, ವಿಡಿಯೋ ಮಾಡ್ತೀನಿ. ಹೆಲ್ಮೆಟು ಎಲ್ಲ ತಗೊಂಡಿದ್ದಾರೆ. ಮೊದಲೇ ಚಿಕ್ಕದು ಎಷ್ಟೋ ಮೂರು ಸೈಕಲ್ ಇದ್ದಿದ್ದು. ಈಗ ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗಿದೆ ಹೊಸದು. ಒಟ್ಟಿನಲ್ಲಿ ಪ್ಲೇಸ್ ಇದೆ ನಮಗೆ ಇಡೋದಕ್ಕೆ. ಇಷ್ಟು ದಿನ ಇರಲಿಲ್ಲ, ಬಟ್ ಈಗ ದೊಡ್ಡದಾಗಿದೆ. ಅಲ್ಲಿ ಆ ಕಡೆ ಒಂದು ಶೆಡ್ ಥರ ಮಾಡಿದ್ದಾರೆ ಕಾರೆಲ್ಲ ನಿಲ್ಲಿಸೋದಕ್ಕೆ, ಹೊಸ ಮನೆ ಪಕ್ಕ. ಸೊ ಅಲ್ಲಿ ದೊಡ್ಡದಾಗಿ ಶೆಡ್ ಥರ ಇದೆ. ಸೊ ಅಲ್ಲಿ ಎಷ್ಟು ಬೇಕಾದರೂ ನಿಲ್ಲಿಸ್ಕೊಳ್ಬೋದು. ಹಂಗಾಗಿ ಏನು ತೊಂದರೆ ಇಲ್ಲ. ಫಸ್ಟ್ ಆದರೆ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು. ಮನೆ ಒಳಗಡೆ ನಿಲ್ಲಿಸ್ಬೇಕಾಗಿತ್ತು, ಇಲ್ಲಾಂದರೆ ಆ ಕಡೆ ಶೆಡ್ಡಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಬಟ್ ಈಗ ಆರಾಮಾಗಿ ಒಂದು ಹತ್ರ ನೀಟಾಗಿರುತ್ತೆ. ತುಳಿತಾರೆ ಮತ್ತು ತೊಗೊಂಡೋಗಿ ಅದೇ ಶೆಡ್ಡಲ್ಲಿ ಬಿಡ್ತಾರೆ. ಕಣ್ಣು ಸೌಂಡ್ ಕಡಿಮೆ ಇಡು ಸ್ವಲ್ಪ. ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನ್ನ ವ್ಲಾಗ್ಸ್ ಏನಾದರೂ ಇಷ್ಟ ಆದರೆ. ಆ್ಯಂಡ್ ಮೋಟಿವೇಶ್ನಲ್ ವಿಡಿಯೋಸ್ ಆ ಥರ ಏನಾದರೂ ಬೇಕು ಅಂತಂದರೆ ಪ್ಲೀಸ್ ತಿಳಿಸಿ, ಓಕೆ? ನಾನು ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ಬೋದು, ಒಂದು ಅಪ್ಲೋಡ್ ಮಾಡಿದ್ದೆ ಅಲ್ವಾ? ಸೊ ಆ ಥರ ವಿಡಿಯೋಸ್ ನೋಡಿದಾಗ ನನಗೂ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮನ್ನು ಮೋಟಿವೇಟ್ ಮಾಡಬೇಕು ಅನಿಸುತ್ತೆ. ಸೊ ಹಾಗಾಗಿ ಆ ಥರ ವಿಡಿಯೋಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಮೋಟಿವೇಶ್ನಲ್ ವಿಡಿಯೋಸ್ನ ಮಾಡೇ ಮಾಡ್ತೀನಿ, ಓಕೆ? ಸೊ ಎಸ್, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ನಮ್ಮಕ್ಕ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ ಮಕ್ಕಳಿಗೆ ಆ್ಯಂಡ್ ನನಗೆ, ನಮ್ಮ ಅಕ್ಕಗೆ. ಸೊ ನಾನು ಒಬ್ಬಳು ತಿನ್ನಬೇಕು ಅಷ್ಟೇ, ಎಲ್ಲರೂ ತಿಂದಿದ್ದಾರೆ. ನನ್ನ ಫೇವ್ರೆಟ್ ಶಾವಿಗೆ ಉಪ್ಮಾ, ಅದರಲ್ಲೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಕ್ಯಾರೆಟ್ ಎಲ್ಲ ನನ್ನ ಫೇವ್ರೇಟ್. ಮಜ್ಜಿಗೆ ಸಾಂಬಾರು ಮಾಡಿದ್ದಾರೆ. ಇದು ಬಂದು ಮನೆಯವ್ರಿಗೆ ಮತ್ತು ತೋಟದಲ್ಲಿ ಕೆಲಸದವ್ರು ಬಂದಿದ್ದಾರೆ, ಸೊ ಅವ್ರಿಗೂ ಸೇರಿಸಿ ಮಾಡಿರೋದು. ಅನ್ನ, ಸಾರು, ಮುದ್ದೆ. ಸೊ ನಿಮಗೆ ಗೊತ್ತಲ್ವಾ ಹೇಗಿರುತ್ತೆ ರೊಟೀನ್ ಅಂತ ನಮ್ಮ ಮನೇಲಿ. ಫಸ್ಟ್ ಸ್ಪೂನ್ ನಿಮಗೆ ತಿನ್ನಿ. ನನಗಂತೂ ತುಂಬಾ ಇಷ್ಟ ಶಾವಿಗೆ ಉಪ್ಪಿಟ್ಟು, ನನ್ನ ಫೇವ್ರೇಟ್. ನಾನು ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೀನಿ. ಆ್ಯಂಡ್ ನನಗೆ ಇದೇ ಥರ ಇಷ್ಟ ತಿನ್ನೋದಕ್ಕೆ. ಏನಾದರೂ ಚಟ್ನಿ, ಸಾಂಬಾರು ಏನಾದರೂ ಇರಬೇಕು ಶಾವಿಗೆ ಉಪ್ಪಿಟ್ಟಿಗೆ. ಅದರಲ್ಲೂ ಮಜ್ಜಿಗೆ ಸಾಂಬಾರು ಫೇವ್ರೇಟ್. ಸೊ ಈ ಎರಡು ಕಾಂಬಿನೇಷನ್ ನಾನಿವಾಗ ತಿಂತಾಯಿದ್ದೀನಿ. ಸಕ್ಕತ್ತಾಗಿದೆ ಉಪ್ಪಿಟ್ಟಂತೂ. ಈ ಶಾವಿಗೆ ನೇಮ್ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ತೋರಿಸ್ತೀನಿ ರೀ. ಪಾಕೆಟು, ಒಂದು ನಿಮಿಷ ನೋಡಿ. ಈ ಶಾವಿಗೆ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ.
ನೋಡಿದ್ರಲ್ಲ, ಇದು ಶಾವಿಗೆ ಯೂಸ್ ಮಾಡೋದು. ಕಣ್ಣುಗೆ ಬಿಸ್ಕೆಟ್ ಓಪನ್ ಮಾಡ್ಕೊಡ್ಬೇಕಂತೆ. ಅಯ್ಯೋ ಕೆಳಗಡೆ ಬಿದ್ದೋಯ್ತು. ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೇನೆ ನಾನು ನಿಮಗೆ, ಓಕೆನಾ? ತುಂಬ ಚೆನ್ನಾಗಿರುತ್ತೆ ಶಾವಿಗೆ, ನೀವು ಕೂಡ ಟ್ರೈ ಮಾಡಿ. ಹಾಂ, ಹೊಸ ಸೈಕಲ್ ಇಲ್ಲಿದೆಯಾ? ಹೆಲ್ಮೆಟ್ಸ್ ಎಲ್ರು? ಹೆಲ್ಮೆಟ್ಸ್ ಮಾಯ ಆಗೋಯ್ತಾ? ಹ್ಞೂ, ನಿಮಗೂ ಮನೆ ತೋರಿಸ್ತೀನಿ ನೋಡಿ, ಓಕೆನಾ? ಇದು ಹಾಲು. ನಮ್ಮಕ್ಕ ಸಂಜೆ ಮ್ಯಾರೇಜ್ಗೆ ಹೋಗ್ತಾ ಇದ್ದಾರೆ, ಸೊ ಅದಕ್ಕೆ ಐರನ್ ಮಾಡೋದಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಸೊ ಇದು ದೇವ್ರ ಮನೆ. ಇದು ಒಂದು ರೂಮು. ದೇವ್ರ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಎಸ್, ನಮ್ಮ ಮನೆ ದೇವ್ರು ಬಂದು ವೆಂಕಟರಮಣ ಸ್ವಾಮಿ, ಸೊ ಅದಕ್ಕೆ ನಾವು ವೆಂಕಟರಮಣ ಸ್ವಾಮಿ ದೇವ್ರದ್ದು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಡಿಸೈನ್ ಎಲ್ಲ ಈ ಥರ ಇದೆ. ನಿಧಾನ. ಎಸ್, ಆ್ಯಂಡ್ ಇದೊಂದು ರೂಮು. ನಾನು ಯೋಗ ಮಾಡ್ತಾ ಇದ್ದೀನಿ. ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮ್ಯಾಟ್ ಇಲ್ಲಿದೆ. ಆ್ಯಂಡ್ ಇದು ಕಬೋರ್ಡ್ ಆ್ಯಂಡ್ ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ. ಸೊ ಇದು ಒಂದು ರೂಮ್. ಈ ಒಂದು ರೂಮಲ್ಲಿ ಮಾತ್ರ ಕಬೋರ್ಡ್ಸ್ ಮಾಡಿಸಿರೋದು, ಈ ರೂಮಲ್ಲಿ ಮಾಡಿಸಿಲ್ಲ. ಸೊ ಈ ಆಪೋಸಿಟ್ ನೋಡ್ಬೋದು ನೀವು. ಆ್ಯಂಡ್ ಸೊ ಇದು ಶೋಕೇಶ್, ಟಿ ವಿ ಇಡೋದಕ್ಕೆ. ಇಲ್ಲೇ ಕಿಚನ್. ಸೊ ಇದು ಇಲ್ಲಿ ಎಂಟರ್. ಸೊ ಎಲ್ಲ ಚಿಮನಿ ಆ್ಯಂಡ್ ಫಿಲ್ಟರ್ ಎಲ್ಲ ಹಾಕ್ಸಿದ್ದೀವಿ. ಸೊ ಮೇಲೆ ಕಬೋರ್ಡ್ಸ್ ಈ ಥರ ಇದೆ. ಆ್ಯಂಡ್ ಇಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ಥರ ಒಂದು ಮಾಡಿಸಿದ್ದೀವಿ. ಆ್ಯಂಡ್ ಇದು ಒಂದು ದೊಡ್ಡದಾಗಿ ಕಬೋರ್ಡ್ ಥರ. ಆ್ಯಂಡ್ ಸೊ ಇಲ್ಲಿ ಒಂದು ಕಬೋರ್ಡ್. ಆ್ಯಂಡ್ ಇದು ಬಂದು ಗ್ರಾಸರಿ ಎಲ್ಲ ಇಟ್ಕೊಳ್ಳೋದಕ್ಕೆ ದೊಡ್ಡದಾಗಿ. ಸೊ ನೋಡ್ಬೋದು ಈ ಥರ. ಏನೋ ಮಾಡಿಸ್ಬೇಕು ಅಂದ್ಕೊಂಡು ಅದು ಏನೇನೋ ಆಗೋಯಿತು. ಸೊ ಎಸ್, ಆ್ಯಂಡ್ ಸೊ ಇಷ್ಟೇ ನಮ್ಮ ಕಿಚನ್. ಸಿಂಪಲ್ಲಾಗಿದೆ. ಎಸ್, ಆದಷ್ಟು ಬೇಗ ಗೃಹ ಪ್ರವೇಶನ ಮಾಡಬೇಕು. ಆ್ಯಂಡ್ ಎಸ್, ಅಫ್ಕೋರ್ಸ್ ನಿಮ್ಮ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ ಫಂಕ್ಷನ್ ದಿನ, ಓಕೆನಾ? ಸ್ಟೆಪ್ಸ್ ನೋಡಿ, ನಮ್ಮ ಪುಟಾಣಿಗಳು ಇಲ್ಲೆಲ್ಲ ಇಟ್ಟಿದ್ದಾರೆ ಬುಕ್ಸು. ಇಲ್ಲಿ 2 ರೂಮ್ ಇದೆ. ಸೊ ಸುತ್ತಲೂ ನೋಡ್ಬೋದು, ಇದೆಲ್ಲ ಗ್ರಿಲ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀವಿ. ಆ್ಯಂಡ್ ಈ ಥರ ಇದೆ. ಇದು ಒಂದು ರೂಮ್. ಸೊ ಇಲ್ಲಿ ಮಾತ್ರ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದೀವಿ ಮಕ್ಕಳಿಗೆ. ಸೊ ಈ ಕಡೆ ಒಂದು ವಾಶ್ರೂಮ್ ಇದೆ, ಡೋರ್ ಇದು. ಸೊ ಇಷ್ಟೇ ನೋಡಿ, ನಮ್ಮ ಪುಟಾಣಿಗಳು ಚೇರ್ಸು ಬುಕ್ಸು ಎಲ್ಲ ತಂದು ಹೆಂಗೆ ಹಾಕಿದ್ದಾರೆ. ನನ್ನ ಕ್ಲಿಪ್ಪು ಮತ್ತು ಇದು ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ನಿನ್ನೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ ಇಲ್ಲಿ, ಅದಕ್ಕೆ ಇಲ್ಲೇ ಮರೆತುಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಆ ಕಡೆ ರೂಮ್ ಮಾಮೂಲಿ ರೂಮ್ ಅಷ್ಟೇ, ಏನು ಸ್ಪೆಷಲಾಗಿ ಏನಿಲ್ಲ. ಎಸ್, ಇಲ್ಲೆಲ್ಲ ಸ್ವಲ್ಪ ಅದು ಇದು ಏನೋ ಇಟ್ಟಿದ್ದಾರೆ.
ಸೊ ಇಲ್ಲಿ ನೋಡಿ, ಅದು ಏನು ಪೈಪ್ಸು ಅದೇನೋ ಗೊತ್ತಿಲ್ಲ ನನಗೆ, ಬಟ್ ಏನೋ ಇಟ್ಟಿದ್ದಾರೆ. ಸೊ ಎಸ್, ಇದೊಂದು ಎಕ್ಸ್ಟ್ರಾ ರೂಮ್. ಸೊ ಎಸ್, ಈ ಥರ ಇದೆ ಫ್ರೆಂಡ್ಸ್. ನಾವು ಏನು ಅಂದ್ಕೊಂಡ್ವಿ ಗೊತ್ತಾ, ಇಲ್ಲಿ ಸ್ಟೆಪ್ಸು ಬೇರೆ ಥರ ಇಡೋಣ ಅಂದ್ಕೊಂಡ್ವಿ, ಬಟ್ ಇದು ಇಟ್ಬಿಟ್ಟಿದ್ದಾರೆ. ನನಗಿದು ಇಷ್ಟನೇ ಆಗಿಲ್ಲ, ಆದರೆ ಏನು ಮಾಡೋದು, ಇದು ಇಟ್ಬಿಟ್ಟಿದ್ದಾರೆ. ಮೇಲೆ ಫುಲ್ಲು ನೋಡ್ಬೋದು, ಶೀಟೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಮಳೆ ಬಿದ್ದಿದೆ ನೆನ್ನೆ, ಸೊ ಅದಕ್ಕೆ ಅಷ್ಟೊಂದು ಫ್ರೆಶ್ಶಾಗಿ ಗ್ರೀನಾಗಿ ಕಾಣಿಸ್ತಾ ಇರೋದು. ಸೊ ಇದು ನಮ್ಮ ಹಳೆ ಮನೆ, ಈಗ ನಾವಿರುವ ಮನೆ. ಆ್ಯಂಡ್ ತುಂಬ ವರ್ಷಗಳಾಗಿದೆ ಕಟ್ಟಿ, ನೋಡಿ. ಎಸ್, ಸೊ ಈ ಥರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆ ಪುಟ್ಟದಾಗಿ ಸಿಂಪಲ್ಲಾಗಿ ಕಟ್ಕೊಂಡಿದ್ದೀವಿ ಅಷ್ಟೇ. ಮಕ್ಕಳಿದ್ದಾರೆ, ಸೊ ಅದಕ್ಕೆ ಆ ಮನೆಯಲ್ಲಿ ರೂಮ್ಸ್ ಎಲ್ಲ ಸಾಕಾಗಲ್ಲ, ಮತ್ತು ಅದು ಸೀಟ್ ಮನೆ ಅಲ್ವಾ, ಅದಕ್ಕೆ ಪಕ್ಕನೇ ಹೊಸ ಮನೆ ಕಟ್ಕೊಂಡಿದ್ದೀವಿ. ಆ್ಯಂಡ್ ಗೊತ್ತಿಲ್ಲ ಯಾವಾಗ ಗೃಹ ಪ್ರವೇಶ ಮಾಡ್ತಾರೋ. ಸೊ ಎಸ್, ಅಫ್ಕೋರ್ಸ್ ನಿಮ್ಮ ಜೊತೆ ಅಂತೂ ಶೇರ್ ಮಾಡ್ತೀನಿ. ಎಲ್ಲ ಕೆಲಸ ಮುಗಿದಿದೆ, ಬಟ್ ಹೊರಗಡೆ ಪೇಂಟ್ ಚೇಂಜ್ ಮಾಡಿಸ್ಬೇಕು ಅಂತ ಇದು ಏನೋ ಗೊತ್ತಿಲ್ಲ ಸರಿಯಾಗಿ, ಬಟ್ ಎಸ್, ನೋಡೋಣ. ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಂಕ್ಷನ್ ದಿನ ಅಂತೂ ಖಂಡಿತ. ಓಕೆ, ಸೊ ಎಸ್, ಆಮೇಲೆ ಸಿಗ್ತೀನಿ ನಾನು ಫ್ರೆಂಡ್ಸ್, ಓಕೆನಾ. ಸ್ವಲ್ಪ ಕೆಲಸ ಇದೆ ನನಗೆ, ಕೆಲಸ ಮಾಡಿಬಿಟ್ಟು. ಕೆಲಸ ಏನು ಅಂದರೆ ಗೊತ್ತಲ್ಲ ನಿಮಗೆ, ಹಸುಗೆ ನೀರು ಇಡಬೇಕು, ಮತ್ತು ಹುಲ್ಲದೆಲ್ಲ ಇಡಬೇಕು, ಹಾಕಬೇಕು. ಸೊ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಿಮಗೆ, ಓಕೆನಾ. ಚಾರು ಸ್ಫೂರ್ತಿ ಅವರು ಬಂದು ನೋಡಿ ಆಟ ಆಡ್ತಾ ಇದ್ದಾರೆ. ಬಂದು 2 hours ಆಯಿತು. ನಾವೆಲ್ಲ ಮಾತಾಡೋದ್ರಲ್ಲಿ ಬ್ಯುಸಿ ಆಗೋಗಿದ್ವಿ. ಅವರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಸೊ ಮರ್ತೋಗ್ಬಿಟ್ಟಿದ್ದೆ ಬ್ಲಾಗ್ ಮಾಡ್ತಾ ಇರೋದೇ ನಾನು. ಐಸ್ ಕ್ರೀಮು ತಿಂಡಿ ಅದು ಇದು ಎಲ್ಲ ತೊಗೊಂಬಂದಿದ್ದಾರೆ. ನಾವು ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಅಮ್ಮನೂ ಬಂದಿದ್ದಾರೆ, ಅಮ್ಮ ಒಳಗಡೆ ಮಾತಾಡ್ತಾಯಿದ್ದಾರೆ. ಇನ್ನೊಂದು 1 week ಇದೆ ಇವ್ರಿಗೆ ಸ್ಕೂಲು, ಸೊ ಅದಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಚಾರು ಎಂಜಾಯ್ ಮಾಡ್ದೆ ಅಮ್ಮ ಮನೇಲಿ? ಎಂಜಾಯ್ ಮಾಡಿದೆ. ಮಳೆ ಬರೋ ಥರ ಇದೆ, ಫುಲ್ಲು ಮೋಡ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ಬಂದು 4:30 ಆಗಿದೆ. ಸಂಜೆ ಕೆಲಸ ಇನ್ನು ಶುರು. ಪಾತ್ರೆ ತೊಳಿಬೇಕು, ಬಟ್ಟೆ ಇದೆ, ಬಟ್ಟೆ ಮಡಚಬೇಕು, ಮನೆ ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಪುಟಾಣಿಗಳು ಫುಲ್ ಮೆಸ್ ಮಾಡಿಬಿಟ್ಟಿದ್ದಾರೆ, ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಅವರೆಲ್ಲರೂ ತೋಟದ ಹತ್ರ ಹೋದರು. ಅಮ್ಮ ಬಂದಿದ್ರಲ್ವ, ಸೊ ಅಮ್ಮ ಜೊತೆ ಹೋದರು. ಯಾವಾಗಲೂ ಅಮ್ಮ ನಡ್ಕೊಂಡು ಹೋಗ್ತಾರೆ ತೋಟದವರೆಗೂ, ಅಲ್ಲಿ ತರಕಾರಿ ಅದೆಲ್ಲ ತೊಗೊಂಡು ಹಾಗೆ ಹೋಗ್ತಾರೆ. ಸೊ ಅಮ್ಮನಿಗೆ ಕಂಪ್ನಿ ಕೊಡೋದಕ್ಕೆ ಅಕ್ಕ ಮತ್ತು ಮಕ್ಕಳು ಎಲ್ಲರೂ ಹೋದರು. ಆ್ಯಂಡ್ ನಾನು ಮನೆ ಕೆಲಸ ಮಾಡಬೇಕಲ್ವ, ಸೊ ಅದಕ್ಕೆ ಹೋಗಿಲ್ಲ ನಾನು. ಅವರೆಲ್ಲರೂ ಇದ್ದರೆ ನನಗೆ ಮಾಡೋದಕ್ಕೆ ಆಗಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನಾನು ಬೇಗ ಕೆಲಸ ಮಾಡಿಬಿಡ್ತೀನಿ, ಅದೊಂದು ಅಡ್ವಾಂಟೇಜು. ಯಾರಾದರೂ ಇದ್ದರೆ ನನಗೆ ಕೈಕಾಲೇ ಆಡಲ್ಲ, ಒಂಥರ ಇರಿಟೇಟು. ಅದಕ್ಕೆ ಸರಿ ನೀವು ಹೋಗ್ರಿ, ನಾನು ಬರೋಸಲ್ಲಿ ನೀಟಾಗಿ ಎಲ್ಲ ಕೆಲಸ ಮಾಡ್ಕೊಳ್ತೀನಿ, ಬೇಗ ಬಂದುಬಿಡ್ರಿ ಅಂತ ಹೇಳಿದೆ. ಮಳೆ ಬೇರೆ ಬರೋ ಥರ ಇದೆ. ಸೊ ಅಮ್ಮ ಅವ್ರ ಕಾರಲ್ಲಿ ಬಂದಿರೋದು. ಅಮ್ಮ ಅವರು ಮದುವೆ ಇತ್ತು ಒಬ್ಬರದು, ರಿಲೇಟಿವ್ಸ್ದು. ಸೊ ಮದುವೆಗೆ ಬಂದಿದ್ದು, ಅಂದರೆ ಇಲ್ಲೇ ಹತ್ರ. ಸೊ ಹಾಗೆ ಮದುವೆನ ಅಟೆಂಡ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಚಾರು ಸ್ಫೂರ್ತಿ ಅಲ್ಲೇ ಇದ್ರಲ್ಲ, ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಬಿಟ್ಟು ಅವರು ಹೋದರು. ಅಮ್ಮ ಜೊತೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ಎಸ್, ಇದು ಕತೆ ಇವತ್ತಿಂದು. ಆ್ಯಂಡ್ ಬಾಯ್ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವ ನಿಮಗೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಶೇರ್ ಮಾಡಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ ವಿಡಿಯೋಗೆ,
ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಮೋಟಿವೇಟ್ ಆಗುತ್ತೆ. ಇನ್ನೂ ಬೇರೆ ಬೇರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀನಿ ನಾನು ಮಾಡೋದಕ್ಕೆ. ಓಕೆನಾ? ಸೊ ಎಸ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.